ಜಸ್ಟ್ 2-3 ಪ್ರಾಡಕ್ಟ್ಸಿಂದ ನೋ ಮೇಕಪ್ ಲುಕ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಸೊ ಲೆಟ್ ಸ್ಟಾರ್ಟ್ ಅ ವಿಡಿಯೋ. ಪೂರ್ತಿ ವಿಡಿಯೋ ನೋಡಿ. ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ರೆ, ವೀಡಿಯೋಸ್ನ ನೋಡ್ತಿದ್ರೆ, ಸೊ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸಿರೋ ಹುಡುಗಿ ಹೆಸರು ದೀಕ್ಷಾ, ಅಂದರೆ ನಾನು. ಸೊ ಇವತ್ತು ಇವಾಗ ನಾನು ಫುಲ್ ಫ್ರೆಶ್ ಆಗಿ ಮುಖ ಎಲ್ಲ ತೊಳ್ಕೊಂಡು ಬಂದಿದ್ದೀನಿ. ಮುಖ ಗ್ಲೋ ಆಗ್ತಿದೆಯಲ್ಲ. ದಿಸ್ ಇಸ್ ಮೈ ಸೀಕ್ರೆಟ್ ಕ್ಲೆನ್ಸರ್. ನಾನು ಮನೇಲೇ ಒಂದು ಪೌಡರ್ನ ಪ್ರಿಪೇರ್ ಮಾಡ್ತೀನಿ. ಸೊ ಅದರಿಂದ ಈ ಥರ ನನ್ನ ಮುಖ ಟ್ರಾನ್ಸ್ಫಾರ್ಮ್ ಆಗಿದೆ. ನಾನು ಇವಾಗ ಸದ್ಯಕ್ಕೆ ಯಾವುದು ಮಾರ್ಕೆಟ್ ತಂದಿರೋ ಫೇಸ್ ವಾಶ್ ಯಾವುದು ಯೂಸ್ ಮಾಡ್ತಿಲ್ಲ. ಮೇ ಬಿ 3 ದಿನಕ್ಕೆ ಒಂದ್ಸಲ ಫೇಸ್ ವಾಶ್ನ ಯೂಸ್ ಮಾಡ್ತೀನಿ. ಬಟ್ ನಾನು ಮನೇಲಿ ಮಾಡಿರೋ ಪೌಡರ್ನ ದಿನ ಹಚ್ಕೊಂಡ್ರೆ ಈ ಥರ ಫೇಸ್ ಸಿಗುತ್ತೆ. ನಿಮಗೆ ಆ ಪೌಡರ್ದು ರೆಮಿಡಿ ಬೇಕಂದರೆ ಕಮೆಂಟ್ ಮಾಡಿ ಅಷ್ಟೇ. ಸೊ ಇವತ್ತು ವಿಡಿಯೋ ಬಂದುಬಿಟ್ಟು ನಾನಿವಾಗ ಪೂಜೆ ಮಾಡಿಬಿಟ್ಟು ಒಬ್ಬರು ಆಂಟಿ ಮನೆಗೆ ಹೋಗಬೇಕಾಗಿದೆ. ಸೊ ನೋ ಮೇಕಪ್ ಲುಕ್. ನಂಗೆ ಮೇಕಪ್ ಹಾಕೊಳಕ್ಕೆ ಇಷ್ಟ ಅಲ್ಲ. ಹೇಗೆ ಬೇಕೋ ಲೈಕ್ 2 ಪ್ರಾಡಕ್ಟ್ಸ್ನ ಯೂಸ್ ಮಾಡಿಬಿಟ್ಟು ಹಾಗೆ ಹೋಗೋದು ಕಾಲೇಜ್ಗೆ. ಒಂದು ಸನ್ಸ್ಕ್ರೀನ್, ಟೋನರ್ ಮತ್ತು ಲಿಪ್ ಬಾಮ್, ಲಿಪ್ಸ್ಟಿಕ್ ಅಷ್ಟೇ. ಸೊ ಇವತ್ತು ಕೂಡ ನಾನು ಏನು ಮೇಕಪ್ ಹಾಕಲ್ಲ. ಜಸ್ಟ್ ಫ್ಯೂ ಪ್ರಾಡಕ್ಟ್ಸಿಂದ ನಾನು ರೆಡಿ ಆಗ್ತೀನಿ ಅಷ್ಟೇ. ಸೊ ಇವಾಗ ನಾನು ಆಲ್ರೆಡಿ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಫೇಸ್ ವಾಶ್ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ನಾನಿದು ಡಾಟ್ ಆ್ಯಂಡ್ ಕೀ ಪೋರ್ ಟೈಟ್ನಿಂಗ್ ಟೋನನ್ನ ಯೂಸ್ ಮಾಡ್ತಿದ್ದೀನಿ. ಸೊ ನನಗೆ ತುಂಬ ಇಷ್ಟ ಆಯಿತು. ಆಲ್ಮೋಸ್ಟ್ ಲೈಕ್ 2 ಮಂತ್ಸ್ ಮೇಲೆ ಆಗ್ತಾ ಬಂದಿದೆ. ಐ ಕ್ಯಾನ್ ಸಿ ಡಿಫ್ರೆನ್ಸ್ ಇನ್ ಮೈ ಸ್ಕಿನ್. ನನಗೆ ಆ್ಯಕ್ನೆ ಆಗಿತ್ತು. ಸೊ ಆವಾಗ ಯೂಶ್ವಲಿ ಆ್ಯಕ್ನೆ ಆದವ್ರಿಗೆ ಮಾರ್ಕ್ಸ್ ಮತ್ತು ಇನ್ನು ಸ್ವಲ್ಪ ಲೈಟ್ ಪಿಗ್ಮೆಂಟೇಷನ್ ಮತ್ತು ಓಪನ್ ಪೋರ್ಸ್ ಇರುತ್ತೆ ಹಿಯರ್. ಸೊ ಅದು ನನಗೆ ಕಡಿಮೆ ಆಗಿದೆ. ಸ್ವಲ್ಪ ತೊಗೊಂಡ್ಬಿಟ್ಟು ಜೆಂಟಲಾಗಿ ಅಪ್ಲೈ ಮಾಡ್ತೀನಿ. ಗೊತ್ತಿಲ್ಲ ಇದು ಪೋರ್ ಟೈಟ್ನಿಂಗ್ ಟೋನರ್ ಆಗಿದ್ರು ಇಟ್ ಗಿವ್ಸ್ ಅ ಗುಡ್ ಗ್ಲೋ ಆನ್ ಟು ಮೈ ಸ್ಕಿನ್. ಸೊ ಐ ಅಪ್ಲೈ ಹಿಯರ್ ಆ್ಯಂಡ್ ಹಿಯರ್. ಎಷ್ಟೊಂದು ಜನಕ್ಕೆ ಮೇಕಪ್ ಮಾಡ್ಕೊಂಡ್ರೆ ಚೆನ್ನಾಗಿ ಕಾಣ್ತೀವಿ ಅಂತ ಅನ್ಕೊಂತಾರೆ. ಬಟ್ ಒಂದು ಇಂಟರ್ನಲ್ ಸಿಸ್ಟಮ್ ಚೆನ್ನಾಗಿದ್ರೆ, ಇಫ್ ಯುವರ್ ಇಂಟರ್ನಲ್ ಸಿಸ್ಟಮ್ ಆಡಿಯನ್ಸ್ ಚೆನ್ನಾಗಿ ವರ್ಕ್ ಮಾಡ್ತಿದ್ರೆ ಡೈರೆಕ್ಟಾಗಿ ಫೇಸ್ ಒಂದು ಗ್ಲೋ ಬರುತ್ತೆ. ಸೊ ಯು ಡಿಡ್ ನಾಟ್ ಮೇಕಪ್ ಅಪ್ಲೈ ಮಾಡ್ಕೊಂಡಿಲ್ಲ ಅಂದ್ರೂ ನಿಮ್ಮ ಸ್ಕಿನ್ ಚೆನ್ನಾಗಿ ಕಾಣುತ್ತೆ. ಸೊ ಇದಾಯಿತು. ಇವಾಗ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ನಾನು ಇವಾಗಲೇ ಲಿಪ್ ಬಾಮ್ ಹಚ್ಕೊತೀನಿ. ದಿಸ್ ಇಸ್ ಡಾಟ್ ಆ್ಯಂಡ್ ಕೀ ಲಿಪ್ ಬಾಮ್, ಟಿಂಟೆಡ್ ಲಿಪ್ ಬಾಮ್. ನಂಗೆ ಈ ಶೇಡ್ ತುಂಬ ಇಷ್ಟ ಆಯಿತು. ನಾನು ಲಿಪ್ಸ್ಟಿಕ್ ಹಾಕೊಂಡ್ರೆ ಲಿಪ್ಸ್ಟಿಕ್ ಥರನೇ ಕಾಣಿಸುತ್ತೆ. ಸೊ ದಿಸ್ ಇಸ್ ವೆರಿ ಕ್ಯೂಟ್. ನಾನು ಆಫರಲ್ಲಿ ತೊಗೊಂಡಿದ್ದೆ. ಒಂದು ದಿಸ್ ಕಲರ್ ಆ್ಯಂಡ್ ಇನ್ನೊಂದು ಲೈಟ್ ಕಲರ್. ಇಷ್ಟು ತೊಗೊಂಡಿದ್ದೀನಿ. ದಿಸ್ ಇಸ್ ವೆರಿ ಗುಡ್ ಫಾರ್ ಯುವರ್ ಲಿಪ್. ತುಂಬ ಮಾಯ್ಶ್ಚರೈಸ್ ಮಾಡ್ತೀವಿ. ಕ್ಯಾನ್ ಸಿ ದ ಡಿಫ್ರೆನ್ಸ್ ಹಿಯರ್, ದ ಅಪ್ಪರ್ ಲಿಪ್ ಆ್ಯಂಡ್ ದ ಲೋವರ್ ಲಿಪ್. ನಿಮಗೆ ಪ್ರಾಪರ್ ಸ್ಕಿನ್ ಕೇರ್ ರುಟೀನ್ ಬೇಕಂದರೆ ನಾನು ಶಾರ್ಟ್ಸಲ್ಲಿ ಚೆಕ್ ಇಟ್. ಬಂದುಬಿಟ್ಟು ನಾನು ಫೌಂಡೇಶನ್ ಏನು ಹಾಕ್ತಿಲ್ಲ. ಐ ಆಮ್ ಗೋಯಿಂಗ್ ವಿತ್ ದಿಸ್ ಸನ್ಸ್ಕ್ರೀನ್ ತುಂಬ ಇಂಪಾರ್ಟೆಂಟ್. ಸೊ ನಾನು ಮಾಯ್ಶ್ಚರೈಸರ್ ಯೂಸ್ ಮಾಡ್ತಿದ್ದೆ ಫಸ್ಟ್. ಬಟ್ ಸನ್ಸ್ಕ್ರೀನ್ ಆಲ್ಸೋ ವರ್ಕ್ ಆ್ಯಸ್ ಅ ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಗುಡ್ ಕಾಂಬಿನೇಷನ್. ನಾನು ಆಲ್ಮೋಸ್ಟ್ ತುಂಬ ಖಾಲಿ ಮಾಡಿ. ದಿಸ್ ಇಸ್ ಫ್ರಮ್ ಡರ್ಮಾಕೋಯಿಂದ ಯೂಸ್ ಮಾಡ್ತಿರೋದು 1% ಹೈಲರಾನಿಕ್ ಸ್ಕ್ರೀನ್ ಆಕ್ವಾಜೆಲ್. ಸೊ ದಿಸ್ ಇಸ್ ದ ಸನ್ಸ್ಕ್ರೀನ್. ಆಲ್ಮೋಸ್ಟ್ ಎಲ್ಲ ಖಾಲಿ ಮಾಡಿದ್ದೀನಿ. ಆ್ಯಕ್ಚುಲಿ 4 ಈ ಥರದನ್ನೇ ಒಟ್ಟಿಗೆ ತರಿಸಿದೆ. ನಾನು ನಮ್ಮಮ್ಮ ತಂಗಿ ಎಲ್ಲ ಯೂಸ್ ಮಾಡ್ತೀವಿ. ಇಫ್ ಎನಿ ಬಾಯ್ ಸೀಯಿಂಗ್ ದಿಸ್, ಪ್ಲೀಸ್ ಅಪ್ಲೈ ಸನ್ಸ್ಕ್ರೀನ್. ಯಾವುದೇ ಹುಡುಗ ಆಗಿರಲಿ, ಎಷ್ಟೇ ವಯಸ್ಸಲ್ಲಿ ಏನೇ ಆಗಲಿ, ಹುಡುಗಿಗೆ ಮಾತ್ರ ಇದೆಲ್ಲ ಸ್ಕಿನ್ ಕೇರ್ ಇಂಪಾರ್ಟೆಂಟ್ ಅಲ್ಲ, ಬಾಯ್ಸ್ ಕೂಡ ಇಂಪಾರ್ಟೆಂಟ್. ಖಾಲಿ ಐ ಆಮ್ ಟೇಕಿಂಗ್ ದಿಸ್ ಮಚ್ ಅಮೌಂಟ್. ಇವಾಗ ನಾನು ಮಧ್ಯಾಹ್ನ ಹೋಗ್ತಿಲ್ಲ, ಸಂಜೆ ಹೋಗ್ತಿರೋದು. ನಾನು ತುಂಬ ಹೆವಿ ಸನ್ಸ್ಕ್ರೀನ್ ಏನು ಅಪ್ಲೈ ಮಾಡಲ್ಲ. ನಾರ್ಮಲ್ ಬೇಸಿಕ್ ಸನ್ಸ್ಕ್ರೀನ್. ಸೊ ಡೂ ದಿಸ್. ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಐ ಕ್ಯಾನ್ ಸಿ ದ ಡಿಫ್ರೆನ್ಸ್. ಇಷ್ಟು ಮಾಯ್ಶ್ಚರ, ಫುಲ್ ಫೇಸ್ ಎಲ್ಲ ಹೈಡ್ರೇಷನಿಂದ ಫುಲ್ ಚೆನ್ನಾಗಿದೆ. ನಂಗೆ ಹೇಳಕ್ಕೆ ಬರ್ತಿಲ್ಲ, ಬಟ್ ಇಟ್ಸ್ ಫೈನ್. ಅಡ್ಜಸ್ಟ್ ಮಾಡ್ಕೊಳ್ಳಿ. ದಿಸ್ ಇಸ್ ದ ಡಿಫ್ರೆನ್ಸ್. ಜಸ್ಟ್ ನೀವು ಮಿಕ್ಕಿದ ಕ್ರೀಮ್ನೆಲ್ಲ ಕೈಗೆ ಹಾಕಿ. ಸನ್ಸ್ಕ್ರೀನ್ ಮಾತ್ರ ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಪಾಯಿಂಟ್ ಟು ಬಿ ನೋಟೆಡ್. ನಾನು ಆಲ್ರೆಡಿ ಹಾಫ್ ಮೇಕಪ್ ಹಾಗೆ ಹೋಯಿತು. ನಾನು ಸನ್ಸ್ಕ್ರೀನ್ ಒಳ್ಳೆ ಮೇಕಪ್ ಥರ ಯೂಸ್ ಮಾಡ್ತೀನಿ. ಸೊ ಇದು ಪ್ರಾಡಕ್ಟ್ ಲಿಂಕ್ಸ್ ಎಲ್ಲ ನಿಮಗೆ ಬೇಕಂದರೆ ಡೂ ಕಮೆಂಟ್. ಐ ವಿಲ್ ಶೇರ್ ಇಟ್ ಟು ಯು ಗೈಸ್. ಮತ್ತು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಮತ್ತು ನನ್ನ ಚಾನಲಲ್ಲೂ ಇದೆ. ಸೊ ಯು ಕ್ಯಾನ್ ಡೆಫಿನೆಟ್ಲಿ ಗೋ ಕಮೆಂಟ್ ದರ್ ಇಫ್ ಯು ವಾಂಟ್ ಎನಿ ಪ್ರಾಡಕ್ಟ್. ಸೊ ಇದಾಗಿದೆ. ಇವಾಗ ನೆಕ್ಸ್ಟ್ ಪೌಡರ್ ಯೂಸ್ ಮಾಡಲ್ಲ ನಾನು. ಬಟ್ ಇವತ್ತು ನಾನು ಯೂಸ್ ಮಾಡ್ತಿದ್ದೀನಿ. ಬಿಕಾಸ್ ಸನ್ಸ್ಕ್ರೀನ್ ಒಂಚೂರು ಆಕ್ವಾ ಬೇಸ್ಡಿಂದ ಕೈಂಡ್ ಆಫ್ ಆಯಿಲಿ, ಬಟ್ ಆಯಿಲಿ ಅಲ್ಲ, ನಿಜವಾಗ್ಲೂ ಆಯಿಲಿ ಅಲ್ಲ. ನಿಮ್ಗೆ ಹಾಗೆ ಅನಿಸುತ್ತೆ. ಬಟ್ 2-3 ಮಿನಿಟ್ಸ್ ಹಾಗೆ ಒಂಚೂರು ಡ್ರೈ ಆಗಿಬಿಟ್ರೆ ನಿಮಗೆ ಸನ್ಸ್ಕ್ರೀನ್ ಹಚ್ಕೊಂಡಿದ್ದೀನಿ ಅಥವಾ ಯಾವುದೇ ಥರದ ಮಾಯ್ಶ್ಚರೈಸರ್ ಹಚ್ಕೊಂಡಿದ್ದೀನಿ ಅಂತ ಅನ್ಸೋದಿಲ್ಲ. ಸೊ ನಾನು ಪೌಡರ್ನ ಅಲ್ಲಿ ಮರ್ತಿದ್ದೀನಿ. ಇಟ್ಸ್ ಗುಡ್. ಚೆನ್ನಾಗಿದೆ. ನೈಸ್.
ಆ್ಯಕ್ಚುಲಿ ಪೌಡರ್ ಹಚ್ಕೊಳ್ಳಿಲ್ಲರೂ ಓಕೆ, ಬಟ್ ನೀವು ಯಾವಾಗ ಮೇಕಪ್ ಹಾಕೊಂತೀರಲ್ವಾ, ನೀವೆಲ್ಲ ಫೌಂಡೇಶನ್ ಮಾಯ್ಶ್ಚರೈಸರ್ ಎಲ್ಲ ಹಾಕೊಂತೀರಾ. ಸೊ ಅವಾಗ ಲಾಸ್ಟಲ್ಲಿ ಲೈಟಾಗಿ ಪೌಡರ್ನ ಡಸ್ಟ್ ಮಾಡಿದ್ರೆ ಇಟ್ಸ್ ವೆರಿ ಹೆಲ್ಪ್ಫುಲ್, ಬಿಕಾಸ್ ನಿಮ್ಮ ಮೇಕಪ್ನ ಫಾರ್ ಲಾಂಗ್ ಟೈಮ್ ಇರುತ್ತೆ. ಲೈಕ್ ಇವಾಗ ಪೌಡರ್ ಹಾಕೊಂಡಿಲ್ಲ ಮೇ ಬಿ ಲೈಕ್ 2-3 hours, ಪೌಡರ್ ಹಾಕೊಂಡ್ರೆ ಮೇ ಬಿ ಲೈಕ್ 4 to 5 hours ಎಕ್ಸ್ಟೆನ್ಷನ್ ಆಗುತ್ತೆ. ಸೊ ದಿಸ್ ಇಸ್ ಗುಡ್. ಆ್ಯಂಡ್ ಒನ್ ಮೋರ್ ಟಿಪ್ ಬಂದುಬಿಟ್ಟು, ನೀವು ಯಾವಾಗ ಫೇಸ್ಗೆ ಅಪ್ಲೈ ಮಾಡ್ತೀರೋ ನಿಮ್ಮ ಫೇಸ್ ಮತ್ತು ನೆಕ್ ಕೂಡ ಹಾಗೆ ಸೇಮ್ ಇರಬೇಕು. ನೀವು ಏನು ಸ್ಕಿನ್ ಕೇರ್ ಮಾಡ್ತೀರೋ ಇದಕ್ಕೂ ಡಿಫ್ರೆನ್ಸ್ ಇದ್ದರೆ ಇಟ್ಸ್ ನಾಟ್ ಗುಡ್. ನೀವೇನಾದರೂ ಮಾಯ್ಶ್ಚರೈಸರ್ ಅಥವಾ ಫೇಸ್ ವಾಶ್ ಏನಾದ್ರು ಅಪ್ಲೈ ಮಾಡಿ ಇದಕ್ಕೂ ಅಪ್ಲೈ ಮಾಡಿ. ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಸಿ ಇವಾಗ ಇದು ಲೈಟ್ ಕಲರ್, ಇವಾಗ ಡಾರ್ಕ್ ಕಲರ್ ಇದ್ದಿದ್ರೆ ಇಟ್ಸ್ ಡಿಫ್ರೆಂಟ್, ಚೆನ್ನಾಗಿ ಕಾಣಲ್ಲ. ಅಕಸ್ಮಾತ್ ನಿಮಗೆ ಮೊದಲಿಂದನೂ ಆ ಥರ ಇಶ್ಯೂ ಇದ್ದರೆ ಡೂ ಗೋ ಟು ಅ ಡರ್ಮಟಾಲಜಿಸ್ಟ್, ಸ್ಕಿನ್ ಕೇರ್ ಸ್ಪೆಷಲಿಸ್ಟ್ಗೆ ಹೋಗಿ. ಆ್ಯಂಡ್ ನೆವರ್ ಅಪ್ಲೈ ದಿಸ್. ಯಾವತ್ತೂ ಟೂತ್ಪೇಸ್ಟ್ ಆಗಲಿ ಅಥವಾ ಬೇಕಿಂಗ್ ಸೋಡಾ ಆಗಲಿ ಯಾವತ್ತೂ ಅಪ್ಲೈ ಮಾಡೋಕ್ಕೆ ಹೋಗೋದು, ತುಂಬ ಡ್ಯಾಮೇಜ್ ಮಾಡುತ್ತೆ. ತುಂಬ ಜನ ಡರ್ಮಟಾಲಜಿಸ್ಟ್ನ ಇದು ಸಜೆಸ್ಟ್ ಮಾಡ್ತಾರೆ. ಇನ್ಫ್ಯಾಕ್ಟ್ ನೀವು ಯಾವತ್ತಾದ್ರೂ ಡರ್ಮಟಾಲಜಿಸ್ಟ್ ಅಥವಾ ನೀವು ಆಗಿದ್ದರೆ ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಇದ್ದರೆ ಡೂ ಆಸ್ಕ್ ದೆಮ್. ಸೊ ನೆಕ್ಸ್ಟ್ ಬಂದುಬಿಟ್ಟು ನನ್ನ ಐಬ್ರೋಸ್ ಯಾವತ್ತೂ ಮಾಡಿಸ್ಕೊಂಡಿಲ್ಲ, ಮೇ ಬಿ ಲೈಕ್ ಒನ್ಸ್ ಆರ್ ಟ್ವೈಸ್, ಬಟ್ ಏನಿಲ್ಲ, ತುಂಬ ಲಾಂಗ್ ಬ್ಯಾಕ್. ಸೊ ಐ ಆಮ್ ಯೂಸಿಂಗ್ ದಿಸ್ ಸಮಥಿಂಗ್ ಟು ಸೆಟ್ ಮೈ ಐಬ್ರೋಸ್. ಅದು ಸೆಟ್ ಆಗಲ್ಲ, ನಾನು ಬಿಡಲ್ಲ. ಸೆಟ್ ಆಗುತ್ತಾ ಇಲ್ವಂತ ನನಗೆ ಗೊತ್ತಿಲ್ಲ, ಬಟ್ ಐ ಕ್ಯಾನ್ ಸಿ ಅ ಡಿಫ್ರೆನ್ಸ್. ಮೇ ಬಿ you guys also can see a difference. Done. So next step ಬಂದ್ಬಿಟ್ಟು ಕಾಜಲ್. ತುಂಬ ಜನ ಕಾಜಲ್ ಹಚ್ಕೊಂಡ್ರೆ ಲೈಕ್ ಐಸ್ ಲುಕ್ ಫುಲ್ ಡಿಫೈನ್ ಆಗಿ ಕಾಣುತ್ತೆ, ಅಥವಾ ಒಬ್ಬೊಬ್ರಿಗೆ ಕಾಜಲ್ ಸೆಟ್ ಆಗಲ್ಲ, ಒಬ್ಬೊಬ್ಬರಿಗೆ ಐಲೈನರ್ ಸೆಟ್ ಆಗಲ್ಲ. ಅಂಥವ್ರಿಗೆ ಐ ರಿಯಲಿ ಡೋಂಟ್ ನೋ ವಾಟ್ ಟು ಟೆಲ್. ನಾನು ಲ್ಯಾಕ್ಮಿ ಐಕಾನಿಕ್ ಕಾಜಲ್ ಅಪ್ಲೈ ಮಾಡ್ತಿದ್ದೀನಿ. ಇದು ನಂದಲ್ಲ, ನಾನು ಬರೀ ಜಸ್ಟ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಅಷ್ಟೇ. ಮಿಕ್ಕಿದೆಲ್ಲ ನಮ್ಮಮ್ಮದು. ಆಬ್ವಿಯಸ್ಲಿ ಒಬ್ಬರು ಲೇಡಿ ಹತ್ರ ಇದೆಲ್ಲ ಇರಬೇಕು, ಬಿಕಾಸ್ ಯಾವುದೇ ಫಂಕ್ಷನ್ ಆಗಿರಲಿ ನಾರ್ಮಲಾಗಿ ಹೋದರೆ ಆಗಲ್ಲ, ಎಲ್ಲ ಫುಲ್ ಜಿಗಿ ವೈಬ್ಸ್ ಬಂದಿರ್ತಾರೆ. ನೀವು ಹಾಗೆ ಹೋದರೆ ನಿಮಗೆ ಫುಲ್ ಅಜೀಬ್ ಆಗುತ್ತೆ. ಸೊ ಗರ್ಲ್ಸ್, ಸ್ಟಾರ್ಟ್ ಲುಕಿಂಗ್ ಗುಡ್. ಯು ಹ್ಯಾವ್ ಟು ಸ್ಟ್ಯಾಂಡ್ ಔಟ್. ಎಸ್, ಸಿ ದಿಸ್ ಆ್ಯಂಡ್ ದಿಸ್ ತುಂಬ ಡಿಫ್ರೆನ್ಸ್ ಇದೆ. ಪರವಾಗಿಲ್ಲ, ಚೆನ್ನಾಗಿ ಮಾಡ್ಕೊತಿದ್ದೀನಿ. ಸೊ ದ್ಯಾಟ್ಸ್ ಇಟ್. ಸೊ ಇವಾಗ ನನ್ನ ಫೇವ್ರೆಟ್ ಪಾರ್ಟ್ ಲಿಪ್ಸ್ಟಿಕ್. ನಾನು ಆ್ಯಕ್ಚುಲಿ ಯಾವಾಗಲೂ ದಿನ ಲಿಪ್ಸ್ಟಿಕ್ ಹಚ್ಕೊಳಲ್ಲ. ಲಿಪ್ಸ್ಟಿಕ್ ಅದೇನೋ ಗೊತ್ತಿಲ್ಲ, ಒಂದೊಂದ್ಸಲ ಅನ್ಸ್ಬಿಡುತ್ತೆ ಲಿಪ್ಸ್ಟಿಕ್ ಹಚ್ಕೊತೀನಿ ಅಂದರೆ ಲೈಕ್ ಲಿಪ್ಸ್ ಡಾರ್ಕ್ ಆಗುತ್ತೆ, ಬಟ್ ಆ್ಯಕ್ಚುಲಿ ಇಲ್ಲ. ಇಫ್ ಯು ಡೂ ಪ್ರಾಪರ್ ಸ್ಕಿನ್ ಕೇರ್ ಆ್ಯಂಡ್ ಲಿಪ್ ಕೇರ್ ಆ್ಯಂಡ್ ಯುವರ್ ಐ ಕೇರ್ ಇಸ್ ಆಲ್ಸೋ ಇಂಪಾರ್ಟೆಂಟ್, ಸ್ಕಿನ್ ಕೇರ್ ಇಸ್ ಆಲ್ಸೋ ಇಂಪಾರ್ಟೆಂಟ್, ಆ್ಯಂಡ್ ಯುವರ್ ಲಿಪ್ ಕೇರ್ ಇಸ್ ಆಲ್ಸೋ ಇಂಪಾರ್ಟೆಂಟ್, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಹೇರ್ ಕೇರ್. ಇದು ಯಾವ್ದಂತ ನಂಗೆ ನಿಜ ಗೊತ್ತಿಲ್ಲ. ಓಕೆ, ಇದು ಬಂದ್ಬಿಟ್ಟು ಸ್ವಿಸ್ ಬ್ಯೂಟಿ ಬೋಲ್ಡ್ ಮ್ಯಾಟ್ ಲಿಪ್ ಲೈನರ್. ಸೊ ದಿಸ್ ಲಿಪ್ ಲೈನರ್. ನಾನು ಆ್ಯಕ್ಚುಲಿ ಲಿಪ್ ಲೈನರ್ನೇ ನಾನು ಲಿಪ್ಸ್ಟಿಕ್ ಥರ ಯೂಸ್ ಮಾಡ್ತೀನಿ. ಯು ಕ್ಯಾನ್ ಆ್ಯಕ್ಚುಲಿ ಸಿ ದ ಡಿಫ್ರೆನ್ಸ್. ದಿಸ್ ಇದು ಸ್ವಲ್ಪ ಲೈಕ್ ಬ್ರೌನ್ ಇದೆ, ಚೂರ್ ಪಿಂಕ್ ಇನ್ನೂ ಇದೆ. ಲಿಪ್ ಬಾಮ್ ಟಿಂಟ್ ಅಷ್ಟೇ. ನಂಗೆ ತುಂಬ ಡಾರ್ಕ್ ಲಿಪ್ಸ್ಟಿಕ್ಸ್ ಒಂದೊಂದ್ಸಲ ಸೂಟ್ ಆಗಲ್ಲ. ಆ್ಯಕ್ಚುಲಿ ತುಂಬ ಜನ ಹೇಳ್ತಾರೆ ನಿಮಗೆ ಡಾರ್ಕ್ ಲಿಪ್ಸ್ಟಿಕ್ಸ್ ಎಲ್ಲ ತುಂಬ ಸೂಟ್ ಆಗಲ್ಲ ಅಂತ, ಬಟ್ ಸ್ಯಾರಿ ಬೋಲ್ಡ್ ಕಲರ್ ಸ್ಯಾರಿ ಎಲ್ಲ ಹಾಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಐ ಡೂ ದಿಸ್. ಸಿ, ದ್ಯಾಟ್ಸ್ ಇಟ್ ಫಾರ್ ನಾವ್. ಸೊ ಇವಾಗ ನಾನೇನು ಹೆವಿ ಜ್ಯುವೆಲ್ರಿ ಎಲ್ಲ ಹಾಕಲ್ಲ. ಸೊ ಈ ಚೈನ ಹಾಕ್ಕೊತಿದ್ದೀನಿ. ಇದು ಆ್ಯಕ್ಚುಲಿ ನನ್ನ ತಂಗಿ ಗಿಫ್ಟ್ ಮಾಡಿದ್ದು. ಅವಳು ಮ್ಯಾಂಗ್ಳೂರಿಗೆ ಹೋದಾಗ ನನ್ನ ತಂಗಿ ಗಿಫ್ಟ್ ಮಾಡಿದ್ದು. ಸೊ ದಿಸ್ ಇಸ್ ಮೈ ಫೇವ್ರೆಟ್ ಚೈನ್. ನಂಗೆ ಹೇಗೆ ಹಾಕೋಬೇಕಂತನೂ ಗೊತ್ತಿಲ್ಲ, ಬಟ್ ಐಲ್ ಟ್ರೈ. A few moments later. Done. This is very pretty. ಈ ಥರ ಲೈಕ್ ಸ್ಮಾಲ್ ಪೆಂಡೆಂಟ್ಸ್ ಇರೋ ಚೈನ್ ಅಥವಾ ಈ ಥರ ಎಷ್ಟು ಸಿಂಪಲಾಗಿ ಥಿನ್ ಇರೋ ಚೈನ್ ತುಂಬ ಚೆನ್ನಾಗಿ ಕಾಣುತ್ತೆ, ಎಸ್ಪೆಷಲಿ ಫಾರ್ ಫಾರ್ಮಲ್ಸ್ ಕುರ್ತಾಗೆಲ್ಲ. ಸೊ ನೆಕ್ಸ್ಟ್ ಸ್ಟೆಪ್ ಇಸ್ ಐ ಆಮ್ ಗೋನಾ ಯೂಸ್ ದಿಸ್ ಬೊಟ್ಟು. ಡನ್, ಆಲ್ ಸೆಟ್. ನಿಮಗೂ ಯಾರಾದರೂ ಸಿಬ್ಲಿಂಗ್ಸ್ ಇದ್ರೆ ಹಿಂಗೆ ಕಾಟ ಕೊಡ್ತಾರಾ? ನನಗಂತೂ ನನ್ನ ತಂಗಿ ಯಾವಾಗಲೂ ಕಾಟ ಕೊಡ್ತಾಳೆ. ಕ್ಯಾಮ್ರಾ ಆ್ಯಂಗಲ್ ಚೆನ್ನಾಗಿಲ್ಲಪ್ಪ. ಶಿಟ್. ನನ್ನ ಹತ್ರ ಆ್ಯಕ್ಚುಲಿ ಯಾವುದು ಅದು ವಿಡಿಯೋ ಶೂಟ್ ಮಾಡೋಕ್ಕೆ ರೌಂಡ್ ಲೈಟ್ ಬರ್ತಲ್ಲ, ಅದೇನಂತ ನನಗೆ ನಿಜ ಗೊತ್ತಿಲ್ಲ. ನೆನಪಿತ್ತು ಹೆಸರು, ಬಟ್ ಇವಾಗ ನೆನಪಿಲ್ಲ ಸದ್ಯಕ್ಕೆ. ಸೊ ಐ ಆಮ್ ಯೂಸಿಂಗ್ ದಿಸ್ perfume. This is from Miniso Sea Mist. Here, do this.
here and here. I'm good to go. ಫಸಕ್ ನಂಗೆ ಯಾವಾಗ ಏನಾದ್ರು ಬೇಕಿದ್ರೆ ಆ ಟೈಮಿಗೆ ಸಿಗಲ್ಲ. ನಂಗೆ ಮಾತ್ರ ಎಷ್ಟೊಂದು ಜನಕ್ಕೆ ಹಿಂಗೆ ಆಗುತ್ತೆ. ಯಾವ ಕರೆಕ್ಟ್ ಟೈಮ್ ಯಾವಾಗ ಹುಡುಕ್ತೀವೋ ಆವಾಗ ಸಿಗಲ್ಲ, ಯಾವಾಗ ಬೇಡವಾಗಿರ್ತೋ ಎಲ್ಲ ವಸ್ತು ಸಿಗುತ್ತೆ. ಸೊ ನಾನು ಹುಡುಕಿರೋ ಇಯರಿಂಗ್ ಸಿಗಲಿಲ್ಲ. ಬಟ್ ಐ ಆಮ್ ಗೋನ್ ವೇರ್ ದಿಸ್ ಒನ್ ಸಿಂಪಲ್ ಆಗಿರೋ ಪರ್ಲ್ ಸ್ಟಡ್ ಇಯರಿಂಗ್. ಸಿ ಇಟ್ಸ್ ವೆರಿ ಕ್ಯೂಟ್. ಪ್ಲೀಸ್ ಇದೇ ಖುಷಿಗೆ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಪ್ಲೀಸ್ ಫಾಲೋ. ಅಷ್ಟೇ. ಇನ್ನು ನಿಮ್ಮ ಹೇರ್ ಲಾಂಗ್ ಆ್ಯಂಡ್ ಹೆಲ್ತಿ ಹೇರ್. ನಾನು ಹೇರ್ ಕೈಲ್ ಕೂಡ ಅಷ್ಟು ಚೆನ್ನಾಗಿ ಮಾಡಲ್ಲ, ಬಟ್ ನಂಗೆ ನನ್ನ ಕೂಲ್ ಅಂದರೆ ತುಂಬ ಇಷ್ಟ. I'm gonna take like this partition. ಅಷ್ಟೇ. No makeup look is ready. And please, ನಂಗೆ ಗೊತ್ತು ಹುಡುಗಿಗೆ ಎಷ್ಟು ಮೇಕಪ್ ಅಂದರೆ ಎಷ್ಟು ತುಂಬ ಇಷ್ಟ ಅಂತ, ಬಟ್ ಯಾವಾಗಲೂ ತುಂಬ ಲೈಕ್ ಡೈಲಿ ಬೇಸ್ ಮೇಲೆ ಮೇಕಪ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಅದು ನಿಮ್ಮ ಸ್ಕಿನ್ಗೂ ಒಳ್ಳೇದಲ್ಲ. ಮತ್ತು ಇತ್ತೀಚೆಗೆ ಒಂದು ನ್ಯೂಸ್ ಬರ್ತಿದೆ, ತುಂಬ ಮೇಕಪ್ ಅಪ್ಲೈ ಮಾಡೋದ್ರಿಂದ ಸ್ಕಿನ್ ಕ್ಯಾನ್ಸರ್ ಜಾಸ್ತಿ ಆಗ್ತಿದೆ ಇಂಡಿಯಾದಲ್ಲ ಥ್ರೂ ಔಟ್ ದ ವರ್ಲ್ಡ್. ಸೊ ಪ್ಲೀಸ್ ಬಿ ಕೇರ್ಫುಲ್. ನೀವು ಯಾವುದೇ ಪ್ರಾಡಕ್ಟ್ ಯೂಸ್ ಮಾಡೋಕ್ಕಿಂತ ಮುಂಚೆ ಟೆಸ್ಟ್ ಇಟ್ ಆನ್ ಯೋರ್ ಹ್ಯಾಂಡ್ ಫಸ್ಟ್. ಹ್ಯಾಂಡ್ ಇಲ್ಲಿ ಅಥವಾ ಇಲ್ಲಿ. ಸೊ ನಿಮಗೆ ಫೇಸ್ ಮೇಲೆ ಏನೋ ರಿಯಾಕ್ಷನ್ ಇರಲ್ಲ ಫಸ್ಟ್. ಮತ್ತು ನೀವು ಯಾವುದೋ ಒಂದು ಪ್ರಾಡಕ್ಟ್ ಯೂಸ್ ಮಾಡ್ತಿದ್ರು ಅದು ಕರೆಕ್ಟಾಗಿ ರಿವ್ಯೂಸ್ ನೋಡಿ, ಮತ್ತು ನೆಗೆಟಿವ್ ಪಾಸಿಟಿವ್ ಎರಡೂ ಕಡೆ ಸೆಕ್ಷನ್ ಕಮೆಂಟ್ಸ್ನ ಓದಿ. ಬಿಕಾಸ್ ಸ್ಕಿನ್ ಇಸ್ ವೆರಿ ಇಂಪಾರ್ಟೆಂಟ್. ದಿಸ್ ಇಸ್ ಮೈ ಫೈನಲ್ ಲುಕ್. ಅಷ್ಟೇ. ಬಟ್ ಹ್ಯಾವ್ ಟು ಕೋಂಬ್. ನಾನು ಕೋಂಬ್ ಮಾಡಿಲ್ಲ. ಸೊ ಅಷ್ಟೇ. So this is my final look. Thank you for watching, guys. Thank you for watching this video till the end. Love you so much, and please do like, share and subscribe to my channel.